ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಋಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ಅಧಿಕ ಮಾಸದ ನಿಮಿತ್ತ ದಿನನಿತ್ಯ ಒಂದು ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ಸ್ವಗತ ಸ್ವಾತಂತ್ರ್ಯ ದಾನ ಸಂಧಿ. ಇದಕ್ಕೆ ಇಲ್ಲಿ ಬೇರೆ ಹೆಸರು ಇದೆ. ನನಗೆ 17ನೇ ಸಂಧಿ ಇದೆ. ನಿಮ್ಮ ಕಡೆ ಅದು ನಂಬರ್ ಬೇರೆ ಇರ್ತದೆ. ಅದರ ಹೆಸರು ಪ್ರಕಾರ ಇದು ಭೃಗುಮುನಿ ಹೇಳಿದಂಥದ್ದು, ಇಂದ್ರದ್ಯುಮ್ನಿಗೆ ಹೇಳಿದಂಥ ಇದು ವಿಷಯ. ಯಾವ ಸಂಧಿ ನಿಮ್ಮ ಪುಸ್ತಕ ಪ್ರಕಾರ ಅದನ್ನು ಪೇಜ್ ತಗೊಳ್ಬೇಕು. ಇಲ್ಲಿ ಸ್ವಗತ ಸ್ವಾತಂತ್ರ್ಯ ಗುಣ, ಇಲ್ಲ ನಿನ್ನೆ ಹೇಳಿದಂಥ ಈ ಸ್ವಾತಂತ್ರ್ಯ ಗುಣ ಅಂತಂದರೆ ಏನು? ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತಂದರು. ಸ್ವಾತಂತ್ರ್ಯ ಗುಣ ಅನ್ನೋದು ತಂದನೇ ರೂಪ ಇದೆ, ಆ ಜೀವರಾಶಿ ಒಳಗೆ ಇಡ್ತಾನೆ. ಎಷ್ಟೆಷ್ಟು ಗುಣಗಳು ಪ್ರಕಟ ಮಾಡ್ತಾನೆ ಅಷ್ಟಷ್ಟು ಸಂಖ್ಯೆಯನ್ನು ನಿನ್ನೆ ಸಂಧಿಯಲ್ಲಿ ಹೇಳಿದ್ರು, 14 ಸಂಧಿಯಲ್ಲಿ. ಆಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು 3 ಹೇಳಿದೆ. ದತ್ತ ಸ್ವಾತಂತ್ರ್ಯ, ಆಮೇಲೆ ಸ್ವಗತ ಸ್ವಾತಂತ್ರ್ಯ, ಆಮೇಲೆ ಕ್ರೀಡಾ ವಿಲಾಸ, ಅದು ಕೂಡ ಸ್ವಾತಂತ್ರ್ಯದ ಬಗ್ಗೆನೇ ಇದೆ. ಈ 3 ಸಂಧಿ ಹೇಳಿದ್ದಾರೆ. ಈ ಸ್ವಾತಂತ್ರ್ಯದ ಬಗ್ಗೆ 3 ಸಂಧಿ ಯಾಕೆ ಹೇಳಿದ್ದಾರೆ ಅಂತಂದರೆ, ದತ್ತ ಸ್ವಾತಂತ್ರ್ಯದಲ್ಲಿ ನಾವು ಸಂಖ್ಯೆಯನ್ನು ಕೊಟ್ಟಿದ್ದಾರೋದು ನಾವು ಜೀವರಾಶಿಗಳು ಅಪಕ್ವ ಅವಸ್ಥೆಯಲ್ಲಿ ಇದ್ದಂಥದ್ದು ಕಾರ್ಯ ಅಂತ. ಆಮೇಲೆ ಇಲ್ಲಿ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದಂಥದ್ದು ಅಪಕ್ವ ಸಂಧಿಯಲ್ಲಿ ಸ್ಥಿತಿಯಲ್ಲಿ ಅಂತಂದ್ರೇನು, ಸ್ವಲ್ಪ ಮಟ್ಟಿಗೆ ಜ್ಞಾನ ಬಂದಿರ್ತದೆ, ಸ್ವಲ್ಪ ಸಾಧನ ಆಗ್ತಾ ಇರ್ತದೆ, ಪೂರ್ತಿ ಪಕ್ವವಾಗಿರೋದಿಲ್ಲ. ಆಮೇಲೆ ಇದು ಕ್ರೀಡಾ ವಿಲಾಸ ಸಂಧಿ ಏನಿದೆ, ಇದಕ್ಕೆ ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ ಕೂಡ ಹೇಳ್ತಾರೆ. ಅವಾಗ ಅಲ್ಲಿ ಇದ್ದಂಥ ವಿಷಯ ಏನು ಹೇಳ್ತಾರೆ ಅಂದರೆ, ಪೂರ್ಣ ಪಕ್ವ ಆದಂಥ ಪಕ್ವ ಅವಸ್ಥೆಯಲ್ಲಿ. ಸೊ ಅಪಕ್ವ ಮತ್ತು ಪಕ್ವ, ಈ 3 ಸ್ಥಿತಿಯಲ್ಲಿ ಈ 3 ರೀತಿಯಾದಂಥದ್ದು ತನ್ನ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಯಾಕೆ ಬೇರೆ ಬೇರೆ ರೀತಿಯಾಗಿ ಸಂಖ್ಯೆ ಹೇಳಿದ್ದಾರೆ ಅಂತಂದರೆ, ಒಮ್ಮೆ 4 ಹೇಳ್ತಾರೆ, ಒಮ್ಮೆ 4 ಅಂತ ಹೇಳ್ತಾರೆ. ಈಗ ಹೇಗೆ ಅಂತಂದರೆ, ಆಯಾ ಅವಸ್ಥೆಯಲ್ಲಿ ಆಯಾ ಕ್ರಿಯೆಗಳ ಪ್ರಕಟ ಆಗೋದಂಥದ್ದು ಒಂದು ಸಂಖ್ಯಾ ಅಥವಾ ಒಂದು ಪ್ರಮಾಣ ಬೇರೆ ಬೇರೆ ಇರ್ತದೆ. ಆಯಾ ಅವಸ್ಥೆಯಲ್ಲಿ ಎಷ್ಟು ಗುಣವನ್ನು ಕೊಡುತ್ತಾ ತನ್ನ ಗುಣವನ್ನು ಸ್ವಾತಂತ್ರ್ಯ ಗುಣವನ್ನು ಇಟ್ಟುಬಿಟ್ಟು ಕಾರ್ಯವನ್ನು ಮಾಡಿಸ್ತಾನೆ ಅಂತ. ಸೊ ಈ ಸಂಧಿಯಲ್ಲಿ ಸ್ವಗತ ಸ್ವಾತಂತ್ರ್ಯ ಗುಣ ಇದು ಭಗವಂತ ತಂದು ಕೊಟ್ಟು ಎಲ್ಲ ದೇವತೆಗಳ ಕೊಡ್ತಾನೆ. ಇದನ್ನು ಭೃಗುಮುನಿಪರು ಇಂದ್ರದ್ಯುಮ್ನಿಗೆ ಹೇಳಿದೆ, ರಾಜನಿಗೆ ಹೇಳಿದಂಥ ವಿಷಯ ಅಂತ. ಇಲ್ಲಿ ಪರಮ ವಿಷ್ಣು, ಇದು ವಿಷ್ಣು ಸಹರಹಸ್ಯದಲ್ಲಿ ಬರುವಂಥ ವಿಷಯ. ವಿಷ್ಣು ಶಬ್ದಾರ್ಥನ ಸರ್ವವ್ಯಾಪ್ತನಾಗಿದ್ದಾನೆ, ಅಂದರೆ ಜಡಚೇರ್ ವ್ಯಾಪ್ತನಾಗಿದ್ದಾನೆ. ಚೇಷ್ಟಾಪ್ರದನು ಅಂತಾನೆ, ಎಲ್ಲ ಕಾರ್ಯಗಳನ್ನು ಮಾಡುವಂಥವನು. ಆಮೇಲೆ ಬಲಶಾಲಿ ಇದ್ದಾನೆ, ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತ ಅದಕ್ಕೆ ವಿಷ್ಣು ಸರ್ವ ಹೇಳ್ತಾರೆ. ಇಲ್ಲಿ ಮೊದಲೇ ನುಡಿಯಲ್ಲಿ ವಿಷ್ಣು ಸರ್ವೋತ್ತಮ, ಇಲ್ಲಿ ಸ್ವಲ್ಪರ ಮಟ್ಟಿಗೆ ಕಕ್ಷಾ ತಾರತಮ್ಯ ಹೇಳಿದ್ದಾರೆ. ಇಲ್ಲಿ ಮೊದಲು ವಿಷ್ಣು, ಆಮೇಲೆ ವಕ್ಷಸ್ಥಳ ನಿವಾಸಿದಂಥ ಲಕ್ಷ್ಮಿ, ಆಮೇಲೆ ಬ್ರಹ್ಮವಾಯು, ಆಮೇಲೆ ಸಚಿವರು, ಆಮೇಲೆ ಇವರೆಲ್ಲ ಬ್ರಹ್ಮವಾಯುಗಳು ಸಚಿವರು ಅನ್ಸ್ಕೊಳ್ತಾರೆ, ಮಂತ್ರಿಗಳು ಅಂತ ಅನ್ಸ್ಕೊಳ್ತಾರೆ. ಆಮೇಲೆ ಅದರ ಆದಮೇಲೆ ಗರುಡ ಶೇಷ ರುದ್ರ ಬರ್ತಾರೆ, ಆಮೇಲೆ ಸೂರ್ಯ ಬರ್ತಾರೆ. ಹೀಗೆ ಇವರ ಇಂದ್ರಿಯ ಅಭಿಮಾನಿಗಳಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 2ನೇ ನುಡಿಯಲ್ಲಿ ಈ ದೇವತೆಗಳಂತೆ ದೈತ್ರು ಕೂಡ ಹರಿಯ ಪ್ರೇರಣೆಯಂತೆ ಕಾರ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವ್ಯಾಪಾರ ಮಾಡ್ತಾರೆ ಅಂತ. ಸೊ ಇಲ್ಲಿ ಬ್ರಹ್ಮ ಎನ್ನುವ ಸಾತ್ವಿಕ ರಾಶಿ, ಇದು ಸಾತ್ವಿಕ ರಾಶಿಯಲ್ಲಿ ಶ್ರೇಷ್ಠರಾದಂಥವರು. ಆಮೇಲೆ ಕಲಿ ದೈತ್ಯರಲ್ಲಿ ಶ್ರೇಷ್ಠ. ಇದು ಇಬ್ಬರೂ ಶ್ರೇಷ್ಠನೇ, ಆದರೆ ಇವರು ಸಾತ್ವಿಕರಲ್ಲಿ ಶ್ರೇಷ್ಠ, ಕಲಿ ದೈತ್ಯರಲ್ಲಿ ಶ್ರೇಷ್ಠ. ಆಮೇಲೆ ಬ್ರಹ್ಮ ಇವರು ಮೋಕ್ಷವನ್ನು ಕೊಡುವಂಥದ್ದು ಶಕ್ತಿ ಕೊಡ್ತಾರೆ. ಅಂದರೆ ಬ್ರಹ್ಮ ಅಂತಾನೆ ಭಗವಂತನೇ ಕೊಡ್ತಾನೆ. ಆದರೂ ಅದು ಮೋಕ್ಷ ಸಿಗುವಂಥ ನಮಗೆ ಒಂದು ಅವಸ್ಥೆ ಅಂತ ಕೊಡುವಂಥವರು ಬ್ರಹ್ಮವಾಯುಗಳು ಅಂತ. ಆಮೇಲೆ ಇಲ್ಲಿ ಕಲಿಯ ದೈತ್ಯರಿಗೆ ಶ್ರೇಷ್ಠ, ಅವರಿಂದ ತಮಸ್ಸಿಗೆ ಕರ್ಕೊಂಡು ಹೋಗೋಂಥ ಕಾರ್ಯವನ್ನು ಅವರು ಮಾಡ್ತಾರೆ. ಆ ರೀತಿಯಾದಂಥ ಕಾರ್ಯವನ್ನು ಮಾಡಿಸ್ತಾರೆ, ಕರ್ಮವನ್ನು ಮಾಡಿಸ್ತಾರೆ. ಇಲ್ಲಿ ಮಧು, ಕೈಟಭ, ಶಂಬರಾಸುರ ಇವರೆಲ್ಲರೂ ಮನಸ್ಸಿಗೆ ಅಭಿಮಾನಿ ದೇವತೆಗಳು ಅಂತ, ಅಭಿಮಾನಿ ದೈತ್ಯರು ಅಂತ ಹೇಳ್ತಾರೆ. ಈ ನಮ್ಮ ಇಂದ್ರಿಯಗಳು ನಮ್ಮ ಶರೀರದಲ್ಲಿ ದೇವತೆಗಳು ದೈತ್ಯಗಳು ಪಕ್ಕದಲ್ಲೇ ಇದ್ದಾರೆ. ಯಾರು ಯಾವಾಗ ಪ್ರೇರಣೆ ಕೊಡ್ತಾರೆ ಆ ರೀತಿಯಾಗಿ ನಾವು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಸೊ ನಾವು ಎಷ್ಟೆಷ್ಟು ದೇವತೆಗಳ ಸ್ಮರಣೆ ಅಥವಾ ಭಗವಂತನ ಸ್ಮರಣೆ ಹೆಚ್ಚು ಮಾಡ್ತೀವೋ ಅಷ್ಟಷ್ಟು ಅವರು ಬಲ ಹೆಚ್ಚುತ್ತೆ. ಅಂದರೆ ಅವ್ರ ಬಲ ಹೆಚ್ಚುತ್ತಾರೇನೋ ಅವರು ಕಾರ್ಯ ಹೆಚ್ಚು ಮಾಡ್ತಾರೆ. ಆಮೇಲೆ ಈ ದೈತ್ಯರ ಬಲವನ್ನು ಕಡಿಮೆ ಮಾಡಿಬಿಡ್ತಾರೆ ಅವರು ಅಂತ. ಸೊ ಅದಕ್ಕೆ ಅವ್ರದ್ದು ನಾವು ಯಾವಾಗಲೂ ಚಿಂತನೆ ಮಾಡಬೇಕು ಅಂತ. ಆಮೇಲೆ 3ನೇ ನುಡಿಯಲ್ಲಿ ದೇವತೆಗಳಂತೆ, ಇಲ್ಲಿ ದೇವತೆಗಳಂತೆ ಇಂದ್ರಿಯ ವ್ಯಾಪಾರವನ್ನು ಮಾಡಿಸ್ತಾರೆ. ದೈತ್ಯರು ಕೂಡ ಇಂದ್ರಿಯ ವ್ಯಾಪಾರ ಮಾಡಿಸ್ತಾರೆ.
ಅಲ್ಲೇ ವಾಯುದೇವರೇ ಪ್ರೇರಣೆ ಮಾಡ್ತಾರೆ. ಮತ್ತು ಅವ್ರು ವಾಯುದೇವರೇ ಪ್ರೇರಣೆ ಮಾಡಿಬಿಟ್ಟು ಕಾರ್ಯಗಳನ್ನು ಮಾಡಿಸ್ತಾರೆ, ಕೆಟ್ಟ ಕಾರ್ಯ ಮಾಡಿಸ್ತಾರೆ. ಹಂಗಾರೆ ಹಿಂದಿನ ಸಂಧಿಯಲ್ಲಿ ಬಂತು ಮಾಡಿಸಿಕೊಳ್ಳೋದ್ರ ಪಾಪದ ಲೇಪ ಅವ್ರಿಗೆ ದೇವತೆಗಳಿಗೆ ಇರುವುದಿಲ್ಲ. ಯಾಕಂದರೆ ಅವರು ಭಗವಂತನ ಆಜ್ಞೆ ಪ್ರಕಾರ ಮಾಡ್ತಾ ಇರ್ತಾರೆ, ಆಮೇಲೆ ಭಗವಂತನ ಚಿಂತನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅದಕ್ಕೆ ಅದರದ್ದು ಪಾಪದ ಲೇಪ ಅವ್ರಿಗೆ ಇರೋಂಗಿಲ್ಲ. ಸೊ ತನ್ನ ಸ್ವಾತಂತ್ರ್ಯ ಸ್ವಭಾವವನ್ನು ವಿಭಾಗ ಮಾಡಿ ಕೊಡ್ತಾನೆ. ಅಂದರೆ ರಾಜ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ವಿಭಾಗ ಮಾಡಿ ಸೇವರಿಗೆ ಕೊಡ್ತಾನೋ ಆ ರೀತಿಯಾಗಿ ಭಗವಂತ ಕೂಡ ತನ್ನ ಸ್ವಾತಂತ್ರ್ಯ ಸ್ವಭಾವವನ್ನು ವಿಭಾಗ ಮಾಡಿ ಕೊಡ್ತಾನೆ ಅಂತ. ಆಮೇಲೆ ಇಲ್ಲಿ 4ನೇ ನುಡಿಯಲ್ಲಿ 4 ಭಾಗ, ಅದು ಹಿಂದಿನ ಸಂಧಿಯಲ್ಲಿ 400 ಅಂತ ಹೇಳಿದ್ರು, ಇವಾಗ 4 ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬೇರೆ ಬೇರೆ ರೀತಿಯ ಗಣನೆ ಮಾಡುವಂಥದ್ದು ಸಂಖ್ಯೆ. ಇದು ಇಷ್ಟೇ ಸಂಖ್ಯೆ 4 ಅಂದರೆ ಒಂದು 4 ಕಿಲೋ 4 ಲೀಟರ್ ಅಂತ ಆ ರೀತಿಯಲ್ಲ. ತನ್ನಲ್ಲಿ ಅನಂತ ಶಕ್ತಿ ಇದ್ದಂಥ ಭಗವಂತ ತನ್ನ ಸ್ವಲ್ಪ ಗುಣವನ್ನು ಹೊರಗಡೆ ತೆಗಿತಾನೆ ಅಂತೆ. ಈ 4 ಭಾಗ ತೆಗೆದು ವಿಭಾಗ ಮಾಡ್ತಾನೆ ಅಂತ. ಸೊ ಇಲ್ಲೂ ಇದು 4 ಭಾಗ ಮಾಡಿ ಅದನ್ನು ಬೇರೆ ಬೇರೆ ಹೇಗೆ ಹಂಚುತ್ತಾನೆ ಅಂತ. ಸೊ ಇಲ್ಲಿ ಮೊದಲನೇ 1ನೇ ಭಾಗ 4 ಭಾಗ ಇರ್ತಾರೆ. ಮೊದಲನೇ 1 ಭಾಗದಲ್ಲಿ 10 ಭಾಗ ಮಾಡ್ತಾರೆ. 10 ಭಾಗ ಮಾಡಿದರೆ ಅದರಲ್ಲಿ 4 ಮತ್ತು 4 ಇದು ಯಾರಿಗೆ ಕೊಡ್ತಾರೆ? ಬ್ರಹ್ಮನಿಗೆ ಕೊಡ್ತಾರೆ. ಒಂದು ನಿಮಿಷ, ಏನು ತಪ್ಪರೆ. 10 ಭಾಗ ಮಾಡಿ ವಾಯುದೇವರು 4 ವಾಯುದೇವರಿಗೆ ಕೊಡ್ತಾರೆ. ಬ್ರಹ್ಮದೇವರಿಗೆ 5 ಕೊಡ್ತಾರೆ. ಇನ್ನು ಎರಡನೇ ಭಾಗದಲ್ಲಿ ತಿರ್ಗಿ 10 ಭಾಗ ಮಾಡ್ತಾರೆ. ಅಲ್ಲಿ ಇದರಲ್ಲಿ ರುದ್ರದೇವರಿಗೂ 2 ಕೊಡ್ತಾರೆ. ಇಂದ್ರ ಕಾಮರಿಗೆ 1/2. ಆಮೇಲೆ ಇಂದ್ರಿಯ ಅಭಿಮಾನ ದೇವತೆಗಳಿಗೆ 1. ಇನ್ನು ಉಳಿದ ಜೀವರಾಶಿಗಳಿಗೆ 1. ಇಷ್ಟೆಲ್ಲ. ಆಮೇಲೆ ಇದೆಲ್ಲ ಆಮೇಲೆ ಕಲಿಗೆ 4 ಕೊಡ್ತಾರೆ. ಹೀಗಾಗಿ ಟೋಟಲ್ ಇದು 10 ಆಯಿತು. ಎರಡನೇ ಭಾಗದಲ್ಲಿ 10 ಆಯಿತು. ಇದು 5ನೇ ನುಡಿಯಲ್ಲಿ ಬಂದಂಥದ್ದು. ಇನ್ನು ಉಳಿದ ಇದರಲ್ಲಿ 2ರಲ್ಲಿ 3 ಭಾಗ ಮಾಡಿ, ಇನ್ನು 2 ಉಳಿಯಿತು, 4 ಆಯ್ತಲ್ಲ. ಮೊದಲೇದರಲ್ಲಿ ಆಯಿತು, ಎರಡನೇದಾಯಿತು. ಆಮೇಲೆ ಇನ್ನು 2ರಲ್ಲಿ ಆಯಿತು, 10 ಭಾಗ ಮಾಡಿ ಹಂಚಿದ. ಇನ್ನು 3, 4 ಅಂದರೆ 2 ಭಾಗ ಉಳಿಯಿತು. ಆ 2 ಭಾಗದಲ್ಲಿ 3 ಭಾಗ ಮಾಡಿ ತನಗೆ 2 ಇಟ್ಕೊಳ್ತಾನೆ, ಲಕ್ಷ್ಮಿಗೆ 1. ಮತ್ತು ತನಗೆ ಬೇಕಾದಷ್ಟು ಸ್ವಾತಂತ್ರ್ಯ ಗುಣ ಇದೆ, ಮತ್ತು ತಿರ್ಗಾರಲ್ಲಿ ಯಾಕೆ ಹೋಗಬೇಕು ಅಂತ. ಅದು ಅಷ್ಟೇ ಭಾಗದಿಂದ ಈ ಸೃಷ್ಟಿ ಸ್ಥಿತಿ ಕಾರ್ಯವನ್ನು ಮಾಡೋಕ್ಕೋಸ್ಕರ, ಎಲ್ಲ ಕಾರ್ಯಕ್ಕೋಸ್ಕರ ಆ ಭಾಗವನ್ನು ತಾನು ಉಪಯೋಗ ಮಾಡ್ಕೋತಾನೆ. ಮಿಕ್ಕಿದ್ದನ್ನು ಹಾಗೇ ಇರ್ತದೆ. ಸೊ ಅದು ಯಾವ ಭಾಗದಿಂದ ಮಾಡಬಲ್ಲ ಅವನು. ಆದರೆ ತನ್ನದು ಎಷ್ಟು ಭಾಗ ಅವನು ಈ ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರ ಬಳಸ್ಕೊಳ್ತಾನೆ ಅಂತಂದರೆ ಎಷ್ಟು ಕಡಿಮೆ ಭಾಗವನ್ನು ಬಳಸ್ಕೋತಾನೆ. ಅದಕ್ಕೆ ಇದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಕಡಿಮೆ ಭಾಗವನ್ನು ಅವರು ಬಳಸ್ಕೋತಾರೆ, ಮಿಕ್ಕಿದ್ದು ಇನ್ನೂ ಬೇಕಾದಷ್ಟು ಅವನ ಹತ್ರ ಅನಂತವಾದ ಗುಣಗಳು ಅವನ ಹತ್ರ ಇದೆ ಅಂತ. ಇನ್ನು 6ನೇ ನುಡಿಯಲ್ಲಿ ಈ ವಿಧವಾಗಿ ದೇವ ಮಾನವ ದಾನವೊಳಗೆ ಈ 3 ಒಳಗನೆ ಅದು ಸ್ವಾತಂತ್ರ್ಯವನ್ನು ಇಟ್ಟು ಅವನು ವಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಈ ವಿಹಾರ ಮಾಡ್ತಾನಂತಂದ್ರೇನು, ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಇವಾಗ ಈ ಪ್ರತಿಯೊಂದು ನುಡಿಯಲ್ಲಿನೂ ಅವರವ್ರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಇದೇ ವಿಷಯ ನೋಡ್ತೀವಿ. ಪದೇ ಯಾಕೆ ಹೇಳ್ತಾರೆ ಅಂತ. ಯಾಕಂದರೆ ಅದು ಬಹಳ ಮಹತ್ವದಂಥ ವಿಷಯ ಒಂದು. ಆಮೇಲೆ ಪ್ರತಿಯೊಂದು ನುಡಿಯಲ್ಲಿ ಬೇರೆ ಬೇರೆ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದಾರೆ. ಸೊ ಆದರೆ ನಾವು ಈ ಸಂಕ್ಷಿಪ್ತವಾಗಿ ನೋಡ್ತಾ ಇರೋದ್ರಿಂದ ಬರೀ ಅಲ್ಲಿ ಇದ್ದಂಥ ತತ್ವವನ್ನು ಹೇಳ್ತಾ ಇದ್ದೀನಿ. ಅಲ್ಲಿದ್ದಂಥದ್ದು ಬೇರೆ ವಿಷಯ ಏನಿದೆ ಅಷ್ಟು ಬಹಳ ವಿಸ್ತಾರವಾಗಿ ತಗೋತಾ ಇಲ್ಲ. ಅದಕ್ಕೆ ಇವತ್ತು ಎಲ್ಲ ನುಡಿಗಳ ಕಡೆನೂ ಎಲ್ಲ ಕಡೆ ಅದೇ ಬರ್ತದೆ. ಇದೇ ಮಾನವ ದಾನವೊಳಗಡೆ ಅದು ತನ್ನ ಸ್ವಾತಂತ್ರ್ಯ ಗುಣವನ್ನು ಇಟ್ಟುಬಿಟ್ಟು ಅವರವ್ರ ಕರ್ಮಾನುಸಾರವಾಗಿ ಅದನ್ನು ಕಾರ್ಯವನ್ನು ಮಾಡ್ತಾನೆ ಅಂತ. ಆದರೆ ಇದು ಒಂದು ವಿಷಯವನ್ನು, ಅಂದರೆ ಅದು ಉದಾಹರಣೆಯನ್ನು ಬೇರೆ ಬೇರೆ ಕೊಡ್ತಾ ಇರ್ತಾರೆ. ಇನ್ನು 6ನೇ ನುಡಿ ಆಯಿತು. ಇನ್ನು ಇದೀಗ 7ನೇ ನುಡಿಯಲ್ಲಿ ಈ ದೀಪದ್ದು ಅದರ ದೀಪ ಎಣ್ಣೀರ ಪ್ರಕಾರವಾಗಿ ಹೇಗೆ ಅದನ್ನು ದೀಪದ ಜ್ವಾಲೆಯಂತೆ ಇದು ಪ್ರಕಾಶ ಕೊಡ್ತಾ ಇರ್ತದೆ. ಅಲ್ಲಿ ದೀಪದ ಎಣ್ಣೆ ಬತ್ತಿ ಎಷ್ಟು ದೀಪವಾಗಿರ್ತದೆ ಅಷ್ಟು ರೀತಿಯಾಗಿ ಪ್ರಕಾಶವನ್ನು ಕೊಡ್ತಾ ಇರ್ತದೆ. ಅದೇ ರೀತಿಯಾಗಿ ಭಗವಂತ ಕಾಲದ ಎಲ್ಲ ಕಾಲದಲ್ಲಿ ಯಾವುದೇ ದೇಶ ಕಾಲದ ಒಂದು ಏನೂ ಬಾಧೆ ಇಲ್ಲ. ಎಲ್ಲ ಕಾಲದಲ್ಲಿ ದುರ್ಗಾ ಲಲನೆಯರ ಕೂಡಿ ಅಂತಂದರೆ ಲಕ್ಷ್ಮೀ ಸಹಿತದ ಕೂಡಿ ಅಂಥದ್ದು ತ್ರಿಗುಣ ಕಾರ್ಯಗಳು ಲೀಲೆಗೈಯಲು ತ್ರಿಗುಣ ಕಾರ್ಯಗಳು ಜೀವರಿಗೆ. ತ್ರಿಗುಣ ಸತ್ತು ರಾಜ ತಾಮಸ ಎಂಬ 3 ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ ಅಂತ. ಇನ್ನು 8ನೇ ನುಡಿಯಲ್ಲಿ ಇನ್ನು ಒಳ್ಳೆಯದಾಯಿತು. 8ನೇ ನುಡಿಯಲ್ಲಿ ಇನ್ನು ಇಂದ್ರಿಯಗತ ಮಾಡುವಂಥ ಬಹಳ ಮಹತ್ವದಂಥದ್ದು ನುಡಿ ಇದು. ಇಂದ್ರಿಯಗಳಿಂದ ಮಾಡಿದಂಥ ಧರ್ಮ ಕರ್ಮ ಅಂದರೆ ಪಾಪ ಪುಣ್ಯ 2 ಕರ್ಮಗಳನ್ನು ಮಾಡ್ತಾ ಇರ್ತೀವಿ.
ಆ ಕರುಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೇಗೆ ಸಮರ್ಪಣೆ ಮಾಡಬೇಕು ಅಂತಂದರೆ, ಈ ಪಾಪ ಕರ್ಮನೂ ನನ್ನ ಕರ್ಮಾನುಸಾರ ನೀನೇ ಮಾಡಿಸಿದೆ, ಪುಣ್ಯ ಕರ್ಮ ನನ್ನ ಕರ್ಮಾನುಸಾರ ನೀನೇ ಮಾಡಿಸಿದೆ. ಈ ಪಾಪ ಕರ್ಮಗಳನ್ನು ಅಭಿವೃದ್ಧಿಗೊಳಿಸು, ಪುಣ್ಯ ಕರ್ಮಗಳ ಅಭಿವೃದ್ಧಿಗೊಳಿಸು, ಪಾಪಗಳನ್ನು ಕಡಿಮೆ ಮಾಡುವಂಥ ಪ್ರಾರ್ಥನೆ ಮಾಡು. ಇದೇ ರೀತಿಯಾಗಿ ನಾವು ಸಮರ್ಪಣೆ ಮಾಡಬೇಕು ಅಂತ. ಅವಾಗ ಏನು ಮಾಡ್ತೀವಿ, ಈ ರೀತಿಯಾಗಿ ಸಮರ್ಪಣೆ ಮಾಡಿರ್ತಾನೆ, ನಮ್ಮ ಪಾಪವನ್ನು ಹೆಚ್ಚು ಮಾಡ್ತಾನೆ. ಆಮೇಲೆ ತಪ್ಪು ಹೇಳ್ತಾ ಇದ್ದಾರೆ, ಪುಣ್ಯಗಳನ್ನು ಹೆಚ್ಚು ಮಾಡ್ತಾನೆ, ಆಮೇಲೆ ಪಾಪಗಳನ್ನು ಭಸ್ಮ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮಹತ್ವದಂಥ ಒಂದು ತತ್ವವನ್ನು ಇಟ್ಟಿದ್ದಾರೆ, ನಾವು ನಿಂದನೆ ಯಾಕೆ ಮಾಡಬಾರ್ದು ಅಂತ. ಇವಾಗ ನಾನು ಯಾರಿಗೂ ನಿಂದನೆ ಮಾಡಿದರೆ ಅವರ ಪಾಪ ನನಗೆ ಬರ್ತದೆ, ನನ್ನ ಪುಣ್ಯವನ್ನು ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ. ಅದಕ್ಕೋಸ್ಕರ ಯಾರಿಗೂ ನಿಂದನೆ ಮಾಡಬಾರ್ದು ಅಂತ. ಬೇರೆಯವ್ರು ನಮಗೆ ನಿಂದನೆ ಮಾಡ್ತಾರೆ, ಸಂತೋಷ ಪಡಬೇಕಂತೆ, ಆಯ್ತು ಬಿಡು ಅವ್ರ ಪುಣ್ಯ ನಮಗೆ ಬಂತು, ನಮ್ಮ ಪಾಪ ಅವ್ರಿಗೆ ಹೋಯಿತು ಅಂತ. ಇದು ಬಹಳ ಮಹತ್ವದಂಥ ತತ್ವ. ನಾವು ನಿಂದನೆ ಮಾಡಿದರೆ ನಮ್ಮ ಪುಣ್ಯ ಅವರಿಗೆ ಹೋಗ್ತದೆ, ಅವರು ಪಾಪ ನಮಗೆ ಬರ್ತದೆ. ಅದಕ್ಕೆ ಯಾರಿಗೂ ನಿಂದನೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಇದು ಈ ಪಾಪ ಕರ್ಮಗಳನ್ನು ಮಾಡ್ತಾರೆ, ಆಮೇಲೆ ಭಗವಂತನಿಗೆ ದ್ವೇಷ ಮಾಡ್ತಾರೆ. ಭಗವಂತನ ಭಕ್ತರಿಗೆ ಪಾಪ ಕರ್ಮ ಪ್ರವರ್ತಕರಿಗೆ ಅವ್ರಿಗೆ ನಿಂದನೆ ಮಾಡಬೇಕು ಅಂತ. ಯಾರು ಭಗವಂತನ ದ್ವೇಷಿ ಇರ್ತಾರೆ, ಯಾರು ಭಗವಂತನ ಭಕ್ತರು ಇರ್ತಾರೆ, ಯಾರು ನಮಗೆ ಪಾಪಕರ್ಮ ಮಾಡೋಕ್ಕೆ ಪ್ರೇರಣೆ ಮಾಡ್ತಾರೋ ಅವ್ರಿಗೆ ನಾವು ದ್ವೇಷ ಮಾಡಬೇಕು, ನಿಂದನೆ ಮಾಡಬೇಕು. ಅವರ ದೋಷಗಳನ್ನು ನಿಂದನೆ ಮಾಡಬೇಕು, ಅವ್ರಿಗೆ ನಾವು ದ್ವೇಷ ಮಾಡಬೇಕು ಅಥವಾ ಆ ದೋಷಗಳನ್ನು ನಾವು ನಿಂದನೆ ಮಾಡಬೇಕು. ನಿಂದನೆ ಮಾಡೋದು ಮಹತ್ವದ್ದು. ಇನ್ನು ಹಿಂದಿನ ನುಡಿಯಲ್ಲಿ ಹೇಳಿದ್ರು ನಿಂದನೆ ಮಾಡಬಾರ್ದು ಅಂತ, ಇಲ್ಲಿ ಮತ್ತೆ ನಿಂದನೆ ಮಾಡುವಂಥ ವಿರುದ್ಧವಾದಂಥ ಶಬ್ದ ಇಟ್ಟಿದ್ದಾರಲ್ಲ ಜಗನ್ನಾಥ ದಾಸರಂದರೆ. ಅಲ್ಲಿ ಬೇರೆಯವ್ರಿಗೆ ಸರಿಯಾದಂಥ ಪರಿಸ್ಥಿತಿ ಏನಿದೆ ನಮ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ನಾವು ನಿಂದನೆ ಮಾಡಬಾರ್ದು ಅಂತ ಅಲ್ಲಿ ಹೇಳಿದರೆ, ಇಲ್ಲಿ ಯಾರು ಅಭಕ್ತರು ಇರ್ತಾರೆ, ಭಗವಂತನ ದ್ವೇಷಗಳು ಇರ್ತಾರೆ, ಭಕ್ತರ ದ್ವೇಷಗಳು ಇರ್ತಾರೆ, ಯಾರು ನಮಗೆ ಪಾಪ ಕರ್ಮ ಮಾಡೋಕ್ಕೆ ಪ್ರವೃತ್ತ ಮಾಡ್ತಾರೆ, ಅಂಥವ್ರಿಗೆ ನಾವು ನಿಂದನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಗಿಂತ ಉತ್ತಮರು ಹೇಳ್ತಾರೆ, ಒಳ್ಳೆ ಸಾಧನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಮಾತ್ರ ನಾವು ಯಾವಾಗಲೂ ಬರೀಬಾರ್ದು. ಅವ್ರಿಗೆ ನಾವು ಯಾವಾಗಲೂ ಸ್ತುತಿ ಮಾಡಬೇಕು, ಅವ್ರಿಗೆ ವಂದನೀಯ ಮಾಡಬೇಕು, ಸೇವೆ ಮಾಡಬೇಕು. ಈ ರೀತಿ ಮಾಡದೇ ಹೋದರೆ ಗೋ ಬ್ರಾಹ್ಮಣ ಸ್ಥಿತಿ ಮೊದಲಾದ ದೊಡ್ಡ ದೋಷಗಳನ್ನು ಬಂದುಬಿಡ್ತದೆ ಅಂತ. ಯಾರು ಭಗವಂತನ ವಿರುದ್ಧ ಆಗಿರ್ತಾರೋ, ಭಕ್ತರ ವಿರುದ್ಧ ಇರ್ತಾರೋ ಅವ್ರಿಗೆ ನಿಂದನೆ ಮಾಡಬೇಕು. ಯಾರು ಭಕ್ತರು ಇರ್ತಾರೋ ನಮ್ಗಿಂತ ಹೆಚ್ಚು ಅವ್ರಿಗೆ ಯೋಗ್ಯತೆ ಇರ್ತದೋ ಅವ್ರದ್ದು ಸೇವೆ ಮಾಡಬೇಕು, ಅವರು ಸ್ತುತಿ ಮಾಡಬೇಕು, ಅವ್ರು ವಂದನೀಯ ಆಗಿರ್ತಾರೆ. ಇನ್ನು 10ನೇ ನುಡಿಯಲ್ಲಿ ತನ್ನ ಸ್ವಾತಂತ್ರ್ಯ ಗುಣಗಳ ತನ್ನ ಸ್ವಾತಂತ್ರ್ಯ ವಿಭಾಗ ಮಾಡಿ ದೇವತೆ ದೈತ್ಯರಿಗೆ ಕೊಡ್ತಾನೆ, ಅವರ ಅಧಿಕಾರಾನುಸಾರವಾಗಿ ಕೊಡ್ತಾನೆ. ಪುಣ್ಯ ಪಾಪಗಳನ್ನು ಕೊಡ್ತಾನೆ. ಅವ್ರ ಪುಣ್ಯ ಪಾಪಗಳನ್ನು ಅವ್ರ ಅಧಿಕಾರಾನುಸಾರವಾಗಿ ಕರ್ಮಗಳು ಮಾಡಿಸ್ತಾನೆ. ಆಮೇಲೆ ಅದು ಕಾರುಣ್ಯ ಸಾಗರ ಯಾಕೆ ಹೇಳ್ತಾರೆ, ನಮ್ಮ ಕರ್ಮನೆ ಮಾಡಿಸ್ತಾನೆ, ಕಾರುಣ್ಯ ಸಾಗರ ಯಾಕೆ ಅಂತಂದರೆ ಮಾಡದೆ ಹೋದ್ರೆ ಕೇಳೋರು ಯಾರಿಲ್ಲ. ನಮಗೆ ಲಿಂಗದೇಹ ಭಂಗ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾನೆ ಅಂತ ನಾವು ಯಾವ ಚಿಂತನೆ ಇರಬೇಕು. ಆಮೇಲೆ ಈ ಕಾರುಣ್ಯ ಅಂತ ಯಾಕೆ ಹೇಳ್ತಾರೆ, ಈ ಜೀವರಾಶಿಗಳಿಗೆ ಅಲ್ಪ ಶಕ್ತಿ ಇದೆ, ಅವ್ರಿಗೆ ಶಕ್ತಿ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಈ ಭೋಕ್ತೃತ್ವ ಶಕ್ತಿ ಇರೋದಿಲ್ಲ. ಈ ಭೋಕ್ತೃತ್ವ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಈ ಕಾರ್ಯಗಳನ್ನು ಮಾಡಿಸಿ, ಆಮೇಲೆ ಅವ್ರಿಗೆ ಪಾಪ ಪುಣ್ಯದ ಫಲವನ್ನು ಉಣಿಸಿ ಅವ್ರಿಗೆ ಲಿಂಗಭಂಗ ಮಾಡಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ. ಈ ತನ್ನ ಸ್ವಾತಂತ್ರ್ಯ ಇಟ್ಟು, ಈ ಶಕ್ತಿ ಇಟ್ಟು ಕಲಿಸಿದನು ಅಂತ ಶಬ್ದ ಇಟ್ಟಿದ್ದಾರೆ. ಉಣ್ಲಿಕ್ಕೆ ಕಲಿಸ್ಕೊಡ್ತಾನೆ ಅಂತ ಭಗವಂತ. ಏನು ಉಣ್ಲಿಕ್ಕೆ? ನಮ್ಮ ಕರ್ಮವನ್ನು ಉಣ್ಲಿಕ್ಕೆ ಭಗವಂತ ನಾವು ಹೇಳ್ಕೊಡ್ತಾನೆ ಅಂತ. ಅಂದರೆ ಬಿಂಬಕ್ರಿಯಾ ಚಿಂತನೆ ನಾವೆಲ್ಲ ಮಾಡಬೇಕು ಅಂತ. ಆಮೇಲೆ 11ನೇ ನುಡಿಯಲ್ಲಿ ಸತ್ಯ ವಿಕ್ರಮ ಅಂತ ಹೇಳ್ತಾರೆ. ಸತ್ಯ ವಿಕ್ರಮ ಅಂತಂದರೆ ಸತ್ಯ ಸಂಕಲ್ಪನಾದಂಥ ಭಗವಂತ ಅವನು ಪರಾಕ್ರಮಿ ಆಗಿದ್ದಾನೆ. ಅವನೇನು ಮಾಡ್ತಾನೆ, ಪಾಪಗುಣ ಅನಾದಿ ಕರ್ಮ ಇರ್ತದೆ, ನಮಗೆ ಅನಾದಿ ಕರ್ಮ ಇರ್ತದೆ. ಅದನ್ನು ಕೊಡುವುದಕ್ಕೆ ಅವನೇನು ಮಾಡ್ತಾನೆ, 4 × 10 ಅಂದರೆ ಈಗ 4 ಗುಣ ಇದೆ, ಅದರಲ್ಲಿ 10 ಗುಣಗಳು ಮಾಡ್ತೀವಿ. ಭಾಗ ಮಾಡಿ ಲೇಷಾಂಶವನ್ನು ಜೀವರಿಗೆ ಕೊಟ್ಟು ಅಲ್ಪ ಶಕ್ತಿ ಇದ್ದವರು ಸಾಮರ್ಥ್ಯ ಕೊಟ್ಟು ಪದಾರ್ಥಗಳ ಭೋಗ ಕೊಡ್ತಾನೆ. ಭೋಕ್ತೃತ್ವ ಶಕ್ತಿ ಇರೋದಿಲ್ಲ. ಇದು 4 ಭಾಗ ಮಾಡಿದ್ದಾನೆ, 4 ಭಾಗ ತೊಗೊಂಡಿದ್ದಾನೆ. ಅದಕ್ಕೆ 10 ರಿಂದ 40 ಮಾಡಿ ಅದರಿಂದ ಸ್ವಲ್ಪವನ್ನು ಯಾರು ಅಲ್ಪ ಶಕ್ತಿ ಇದ್ದವ್ರು ಇರ್ತಾರೋ ಅವ್ರಿಗೆ ಸ್ವಲ್ಪ ಒಂದು ಸ್ವಾತಂತ್ರ್ಯ ಕೊಟ್ಟು, ಅವರು ಅಲ್ಪಶಕ್ತಿ ಇರ್ತದೆ, ಅದು ಅಲ್ಪವಾದಂಥದ್ದು ಗುಣವನ್ನೇ ಪ್ರಕಟ ಮಾಡ್ತಾನೆ ಭಗವಂತ ಅಂತ. ಇನ್ನು 12ನೇ ನುಡಿಯಲ್ಲಿ ಈ ಕತ್ತಲೆ ಇದೆ, ಸೂರ್ಯಪ್ರಕಾಶ ಬಂದರೆ ಕತ್ತಲೆ ಇಲ್ಲ, ಕತ್ತಲೆ ಇದ್ದರೆ ಸೂರ್ಯಪ್ರಕಾಶ ಇಲ್ಲ, ಇಬ್ಬರು ಒಟ್ಟಿಗೆ ಸಾಧ್ಯ ಇಲ್ಲ, ಅದು ಇರುವುದಿಲ್ಲ.
ಆಮೇಲೆ ಅದೇ ರೀತಿಯಾಗಿ ಪರ್ವತಕ್ಕೆ ಮಳೆ ಗಾಳಿ ಬಿಸಿಲದ್ದು ಏನು ಒಂದು ಅಂಜಿಕೆ ಇರೋದಿಲ್ಲ. ಆದರೆ ಯಾವ ಎರಡು ನಿರ್ಲೇಪವಾಗಿ ಇರ್ತಾನೆ ಅದೇ ರೀತಿಯಾಗಿ ಭಗವಂತ ನಿರ್ಲೇಪವಾಗಿದ್ದಾನೆ. ಅವನಿಗೆ ವ್ಯಾಪಾರ ಮಾಡಿಸ್ತಾನೆ. ಅದೇ ಕಮಲಪತ್ರ ಸರೋವರಗಳು 25 ಅಂತ ಹೇಳಿದ್ದಾರೆ. ಅದು ಕಮಲಪತ್ರ ನೀರಿನಲ್ಲಿನೇ ಹುಟ್ಟಿದರೆ ಅಲ್ಲೇ ಇರ್ತದೆ, ಇಡೀ ಜನ್ಮ ಎಲ್ಲ ಅದರಲ್ಲೇ ಇರ್ತದೆ, ಅದು ಕೂಡ ಅದ್ರ ಒದ್ದೆ ಆಗೋದಿಲ್ಲ. ಆ ರೀತಿಯಾಗಿ ಭಗವಂತ ನಿರ್ಲೇಪನಾಗಿರ್ತಾನೆ. ಇಷ್ಟೆಲ್ಲನೂ ಅವಾಗದೇ ಎದರದು ಬಾಧೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತನ ನಮ್ಮ ಕರುಣೆ ಆತು ಅಂತಂದರೆ ನಮ್ಮ ಪಾಪ ನಾಶ ಆಗ್ತದೆ. ಅದಕ್ಕೆ ಇಲ್ಲಿ ಕಮಲ ಮತ್ತು ಸೂರ್ಯಪ್ರಕಾಶ, ಕತ್ತಲೆ ಸೂರ್ಯಪ್ರಕಾಶ ಕೊಡ್ತಾರೆ. ನಮಗೆ ಅಜ್ಞಾನ ಎಂಬುದು ಕತ್ತಲೆ ಇದೆ, ಅದನ್ನು ಭಗವಂತನ ಪ್ರಕಾಶನೆಂಬ ಬಂತು, ಕರುಣೆ ಬಂತು ಅಂತಂದರೆ ನಮಗೆ ಅದು ಅಜ್ಞಾನವನ್ನು ದೂರ ಆಗಿಬಿಡ್ತದೆ ಅಂತ. ಆಮೇಲೆ ಪರ್ವತಕ್ಕೆ ಯಾವ ರೀತಿ ಯಾವುದು ಅಂಜಿಕೆ ಇಲ್ಲ, ಹಾಗೆ ಭಗವಂತ ಯಾವುದೂ ಅಂಜಿಕೆ ಇಲ್ಲ. ಅವನು ನಿರ್ಲೇಪನಾಗಿದ್ದಾನೆ, ಎದರದು ಲೇಪವನ್ನು ಆಗೋದಿಲ್ಲ ಅವನಿಗೆ ಅಂತ. ಇನ್ನು 13ನೇ ನುಡಿಯಲ್ಲಿ ಈ ಸಮುದ್ರದಲ್ಲಿ ನೀರು ಸಾಕಷ್ಟು ಬೇಕಾದಷ್ಟು ಸಮುದ್ರಷ್ಟು ನೀರು ಇರ್ತದೆ. ಆದರೆ ಅಲ್ಲಿ ತುಂಬ್ಕೊಂಡ್ಬರುವಂಥ ಏನೋ ನಮ್ಮ ಶಕ್ತ್ಯಾನುಸಾರವಾಗಿ ಕೆಲವರು ದೊಡ್ಡ ಹಂಡೆ ತರ್ತಾರೆ, ಕೆಲವರು ಚಿಕ್ಕ ಮಿಳ್ಳಿ ತರ್ತಾರೆ. ನಾವು ತರುವಂಥ ತೀರ್ಥ ಸೌಂಟು ಅಷ್ಟು ನೀರು ತೊಗೊಂಡು ಬರ್ಲಿಕ್ಕೆ ಸಾಧ್ಯವಾಗ್ತಿದೆ. ಆಮೇಲೆ ಅದೇ ಸಮುದ್ರ ನೀರು ಹೇಗೆ ತಮ್ಮ ಸಾಮರ್ಥ್ಯಾನುಸಾರವಾಗಿ ತುಂಬ್ಕೊಂಡು ಬರಲು ಸಾಧ್ಯತೆ, ಅದೇ ರೀತಿಯಾಗಿ ಭಗವಂತ ಪ್ರತಿಬಿಂಬನಾಗಿ ನಮ್ಮ ಒಳಗಿದ್ದಾನೆ. ಅವನು ಬಿಂಬನ ಪ್ರತಿಬಿಂಬ ಯೋಗ್ಯತೆಯಂತೆ ನಾವು ಫಲವನ್ನು ಕೊಡ್ತಾನೆ ಇರೋದ ಸತತವಾಗಿ ಚಿಂತನೆ ಮಾಡಬೇಕು ಅಂತ. ಇನ್ನು 14ನೇ ನುಡಿಯಲ್ಲಿ ಇಂತು ವಿಷ್ಣು ರಹಸ್ಯದೊಳಗೆ ಇದ್ದಂಥ ಈ ವಿಷಯವನ್ನು ಶೌನಿಕಾದಿ ಋಷಿಗಳ ಮಗನಾದಂಥ ಭೃಗು ಮುನಿಕರು ಈ ವಿಷಯವನ್ನು ಹೇಳಿದ್ದಾರೆ. ಅದು ಜ್ಞಾನಿಗಳದನ್ನು ಮತ್ಸರ ಬಿಟ್ಟು ಇದಕ್ಕೆ ಕನ್ನಡದಲ್ಲಿ ಇದೆ ಅಂತ ಮತ್ಸರ ಮಾಡಬಾರ್ದು. ಅಥವಾ ನಾನು ಅವನ ಸಾಮಾನ್ಯ ಮನುಷ್ಯ, ಅದು ನಾನು ಹೇಳಿದ್ದನು ಸರಿನೋ ತಪ್ಪೋ ಅಂತ ಸಂಶಯ ಮನಸ್ಸಿಗೆ ತರಬೇಡಿ ಅಂತ. ಆದರೆ ಇದು ಅಹಂಕಾರ ಖಂಡನೆಯನ್ನು ಮಾಡ್ಕೊಳ್ತಿರ್ತಾರೆ. ನಾನು ಅಜ್ಞಾನಿ ಅಂತ ತಿಳ್ಕೊಂಡು ಜಗನ್ನಾಥದಾಸ್ ಹೇಳ್ಕೊತಾರೆ, ಅವರು ಜ್ಞಾನಿನೇ. ಅದು ಅಜ್ಞಾನಿ ಯಾಕೆ ಹೇಳ್ಕೊತಾರೆ ಅಂದರೆ ಅವ್ರಿಗಿಂತ ಮೇಲಿನಂಥ ಕಕ್ಷಾದವರ ಪ್ರಕಾರ ತಮಗೆ ಜ್ಞಾನ ಭಾಳ ಕಡಿಮೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ನಮಗಿಂತ ಭಾಳ ದೊಡ್ಡ ಜ್ಞಾನಿಗಳವರು, ಆದರೆ ಅವ್ರಿಗಿಂತನೂ ದೊಡ್ಡವರು ಇದ್ದಾರಲ್ಲ, ಅವ್ರಿಗಿಂತ ನಮ್ಮ ಜ್ಞಾನ ಕಡಿಮೆ ಇದೆ. ಅದಕ್ಕೆ ನಾನು ಕಡಿಮೆ ಜ್ಞಾನ ಇದ್ರೂ ಕೂಡ ನಾನು ಹೇಳಿದ್ದೀನಿ. ಅದನ್ನು ಕನ್ನಡದಲ್ಲಿ ಹೇಳಿದ್ದಕ್ಕೆ ನಿರಾಕರಣೆ ಮಾಡಬಾರ್ದು. ಇದು ವಿಷ್ಣು ರಹಸ್ಯದಲ್ಲಿ ಭೃಗು ಮುನಿಗಳು ಹೇಳಿದಂಥ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ತಿರುಗಾ ಭಗವಂತನ ಗುಣಗಾನ ಮಾಡಿದ್ದಾರೆ. ವೀತ ಭಯ ವಿಶ್ವೇಶ ವಿಧಿಪಥ ಮಾತುಳ ಅಂತಕ ಮಧ್ವಲ್ಲ. ನನಗೆ ಯಾವಾಗಲೂ ಈ ಮಾತುಳ ಅಂತಕ ಶಬ್ದ ಬಹಳ ಪ್ರೀತಿ. ಅದೇ ಕಂಸನ ಮರ್ದನ ಮಾಡಿದಂಥದ್ದು ಅಂತ. ಅದೇ ಕಂಸನ ಮರ್ದನ ಮಾಡಿದಂಥ ಅಂತಂದರೆ ನಮ್ಮ ಒಳಗಡೆನೇ ಬೇಕಾದಷ್ಟು ಸಾವಿರಾರು ಕಂಸಗಳು ಕೂತಿದ್ದಾರೆ. ಅವ್ರಿಗೆ ಮರ್ದನ ಮಾಡಿ ನಮ್ಮ ಅಂತಃಕರಣ ಶುದ್ಧ ಮಾಡ್ತಾನೆ ಅಂತ. ಅದಕ್ಕೆ ನನಗೆ ಈ ಶಬ್ದವನ್ನು ಬಹಳ, ನಮ್ಮ ಒಳಗೆ ಅಷ್ಟು ಕೂತೇ ಇದ್ದಾರೆ, ಯಾವಾಗಲೂ ಇದ್ದೇ ಇರ್ತಾರೆ. ಆಮೇಲೆ ಇದು ಭಾಸ್ಕರ ತೇಜ ಮಹಾರಾಜ ಇಲ್ಲ ಒಂದು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇದು ಗೌತಮ ಅವತಾರದ ಒಂದು ವಿಷಯ ಕೊಟ್ಟಿದ್ದಾರೆ. ಆಮೇಲೆ ಜಗನ್ನಾಥ ವಿಚಾರ ತನ್ನ ನಂಬಿದ ಭಕುತನ ಪೊರೆವ, ಭಗವಂತನಿಗೆ ಯಾರು ನಂಬುತ್ತಾರೋ ಅವರಿಗೆ ಭಗವಂತ ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ಮನೆಯಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ನುಡಿ ಕಡಿಮೆ ಇದೆ, ಅದಕ್ಕೆ ನಾನು ಆಮೇಲೆ ಮುಂದಿನ ಸಂಧಿ ಕ್ರೀಡಾ ವಿನ್ಯಾಸ ಸಂಧಿ ಇದು ಸರ್ವ ಸ್ವಾತಂತ್ರ್ಯ ಸಂಧಿ 40 ನುಡಿ ಭಾಳ ದೊಡ್ಡದಾಗಿದೆ. ಅದು ಒಂದೇ ದಿವಸ ಹೇಳಿದ್ರೆ ಬಹಳ ನಮಗೆ ಕಷ್ಟ ಆಗ್ತದೆ. ಹೀಗೆ ಬೇಕಾದಷ್ಟು ಲೇಟ್ ಆಗ್ತಾ ಇದೆ. ಅದಕ್ಕೆ ಇವತ್ತು ಸ್ವಲ್ಪ ಸಮಯದಿದ್ದಕ್ಕೆ ಆ ಕ್ರೀಡಾ ವಿಲಾಸ ಸಂಧಿಯ ಕ್ರೀಡಾ ವಿಲಾಸದ ಸಂಧಿಯನ್ನು ಒಂದು 10 ನುಡಿಯನ್ನು ಇವತ್ತು ಕವರ್ ಮಾಡ್ಕೊಂಡ್ಬಿಟ್ರೆ ನಾಳೆ ಸ್ವಲ್ಪ ನಮಗೆ ಹೊರಗಾಗ್ತದೆ ಅಂತ. ಇನ್ನು ಇವತ್ತು ಹೇಳೋದು ಹಾಗೆ ಈ ಕ್ರೀಡಾ ವಿಲಾಸ ಸಂಧಿ ಅಥವಾ ಸರ್ವ ಸ್ವಾತಂತ್ರ್ಯ ಸಂಧಿ ಈ ಅವಸ್ಥೆ ಯಾವಾಗ ಕೊಡ್ತಾನೆ ಭಗವಂತ, ನಮ್ಮ ಪಕ್ವ ಅವಸ್ಥೆ ಬಂದಾಗ ಈ ಒಂದು ನಮಗೆ ಈ ಅವಸ್ಥೆಯನ್ನು ಭಗವಂತ ಕೊಡ್ತಾನೆ, ಆವಾಗ ಸ್ವಾತಂತ್ರ್ಯವನ್ನು ಇಡ್ತಾನೆ ಅಂತ. ಇಲ್ಲಿ ಶ್ರೀನಿವಾಸನ ಚರಿತ್ರೆಗಳ ಪರಮ ಆರೋಗ್ಯ ಬೇಸಗಳು ಮುನಿ ಸೌನಿಕ ಋಷಿಗಳನ್ನು ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಪಚನ ಭಕ್ಷಣ ಗಮನ ಭೋಜನ ಇದು ದಿನನಿತ್ಯ ಮಾಡುವಂಥ ನಾವೆಲ್ಲ ಕರ್ಮಗಳನ್ನು ದಿನನಿತ್ಯ ಮಾಡಿದ ಕರ್ಮಗಳನ್ನು ಶಯನ ವೀಕ್ಷಣ ಅಚಲ ಚಲನ ಪ್ರಯತ್ನ ಸಾಧ್ಯವೇ ಜಾಗಕ್ಕೆ ಇದೆಲ್ಲ ಸಿಂಪಲ್ ಆಗಿದ್ದಂಥ ಕಾರ್ಯಗಳನ್ನು ನಾವು ಮಾಡಲು ಸಾಧ್ಯವಿದೆಯೇನು? ಇದು ಇಲ್ಲ. ಶುಚಿ ಸದನ ದಯದಿಂದ, ಶುಚಿ ಸದನ ಶಬ್ದವನ್ನು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಇಲ್ಲಿ. ಅದು ಶುಚಿ ಎಂಬ ವಾಯು ಅಂತರ್ಗತನಾಗಿದ್ದಂಥ ಭಗವಂತ. ಆಮೇಲೆ ಶುಚಿ ಸದನದ ಶುದ್ಧವಾದಂಥ ಸದನ, ಶುದ್ಧ ಸದನ ಯಾವುದಂತಂದರೆ ಈ ಭಗವಂತ 3 ಲೋಕಗಳು ಶುದ್ಧವೇ ಹಾಕಿದೆ ಅಂತಂದರೆ ಅದು ಲಕ್ಷ್ಮ್ಯಾತ್ಮಕವಾದಂಥದ್ದು. ಅದೇ ಲಕ್ಷ್ಮೀನೇ ಆ ಲೋಕ ಸ್ವರೂಪದಲ್ಲಿ ನಿಂತಿದ್ದಾಳೆ, ಅದಕ್ಕದು ಶುದ್ಧವಾಗಿ ಇದೆ ಅಂತ. ಆಮೇಲೆ ಇದು ಮುಂದೆ ಇದು ಶುಚಿ ಸದನ
ಅನುಚಿತ ಉಚೋಚಿತ ಕರ್ಮಗಳೆಂದು ಎಂದುಕೊಂಡಾಡು, ಅಂದರೆ ಉಚಿತ ಅನುಚಿತ ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 2ನೇ ನುಡಿಯಲ್ಲಿ ದೇಹದೊಳಗೆ ಪ್ರವಿಷ್ಟರಾಗಿ ಇದು ಕಾರ್ಯಗೆಲ್ಲ ಮಾಡಿಸ್ತಾನೆ, ಸತ್ಯವಾದಂತಹ ಜೀವರಿಗೆ ಯೋತಾನುಸಾರ ಕೊಡ್ತಾ ಇರ್ತಾನೆ. ಇಲ್ಲಿ 2ನೇ ನುಡಿಯಲ್ಲಿ ದೇಹಸ್ಥನಾದಂಥದ್ದು ವಾಯು ಅಂತರ್ಗತ ಹರಿಯ ಸೇವೆ ಮಾಡ್ತಾನೆ. ಅರೆ ವಾಯು ಅಂತರ್ಗತನಾಗಿ ಭಗವಂತ ಇದ್ದಾನೆ, ಅಲ್ಲಿ ನಾವು ಈ ಸೇವೆ ಮಾಡ್ತಾನೆ. ಆಮೇಲೆ ಆವಾಗ ಏನಾಗ್ತದೆ, ಈ ಶರೀರ ಹೇಯ ಅಂತ ಅಂದ್ಬಿಟ್ಟು ನಮಗೆ ಭಾವನೆ ಬರ್ತದೆ. ಹೃಷ್ಟನಾಗುವವರು ಅಂದರೆ ಸಂತೋಷ ಪಡ್ತಾರೆ. ಸುಜೀವರು ಏನು ಮಾಡ್ತಾರೆ, ಸಂತೋಷ ಪಡ್ತಾರೆ, ಭಗವಂತನ ಸೇವೆ ಮಾಡ್ತಾರೆ, ವಾಯು ಅಂತರ್ಗತದಿಂದ ಹರಿಯ ಸೇವೆ ಮಾಡ್ತಾರೆ. ಅವಾಗ ಮಾಡ್ದಾಗ ಅವ್ರಿಗೆ ವೈರಾಗ್ಯ ಬರ್ತದೆ, ಅದು ನಮಗೆ ಮೋಕ್ಷ ಸಾಧನ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 3ನೇ ನುಡಿಯಲ್ಲಿ ಈ ತನ್ನ ವಿಶಿಷ್ಟವಾದಂಥ ಕರ್ತೃತ್ವದಿಂದ ಭಗವಂತ ಏನೇ ಮಾಡ್ತಾನೆ, ತನ್ನ ಇಚ್ಛೆಯಿಂದ ಅವರವರ ಗತಿ ಕೊಡೋಕ್ಕೋಸ್ಕರ ಸ್ಥೂಲ ದೇಹವನ್ನು ಕೊಡ್ತಾನೆ, ಸ್ಥೂಲ ದೇಹ ಕೊಡ್ತಾನೆ. ಆಮೇಲೆ ದೇವತೆ ಅಂತರ್ಯಾಮಿ ಆಗಿದ್ದು ಕಾರ್ಯ ಮಾಡಿಸ್ತಾನೆ ಅಂತ ಆಮೇಲೆ ಅವರಿಗೆ ಈ ಜೀವರಾಶಿಗಳಿಗೆ ಒಂದು ಫಲವನ್ನು ಕೊಡ್ತಾನೆ ಅಂತ ನಾನು ಹೇಳ್ದಂಗೆ ಎಲ್ಲ ನುಡಿ ಒಂದು ತತ್ವಗಳನ್ನು ಸೇಮ್ ಇದೆ, ಆದರೆ ಬೇರೆ ಬೇರೆ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ 4ನೇ ನುಡಿಯಲ್ಲಿ ಈ ಭಗವಂತ ಶ್ರೇಷ್ಠನಾಗಿದ್ದಾನೆ, ಇಲ್ಲೇ ಅಕ್ಷರಡ್ಡನ್ನು ಕೊಟ್ಟಿದ್ದಾರೆ. ಅಲ್ಲಿ ನಿಯಾಮಕನಾಗಿದ್ದಾನೆ, ಅಧಿಕಾರಿಯಾಗಿದ್ದಾನೆ, ಸಚ್ಚಿತ್ ಆನಂದ ಸ್ವರೂಪಿಯಾಗಿದ್ದಾನೆ ಭಗವಂತ. ಆಮೇಲೆ ಅಸುರರಿಗೆ ಅಂತರ್ಯಾಮಿಯಾಗಿ ವ್ಯಾಪಾರ ಮಾಡ್ತಾನೆ ಭಗವಂತ. ಇದೆಲ್ಲ ಏನು ಮಾಡ್ತಾನೆ ಅಂದರೆ ಅಪೇಕ್ಷೆ ಇಲ್ಲದೇ ಮಾಡ್ತಾನೆ ಅಂತ. ವಿಲಕ್ಷಣ ತಾನಾಗಿ ಲೋಕವ ರಕ್ಷಿಸುತ್ತಿರಲಿಲ್ಪ, ಅಪೇಕ್ಷೆ ಇಲ್ಲದೆ ಸರ್ಬಿಟ್ಟಿದ್ದಾರೆ. ತನಗೇನು ಇದರ ಅಪೇಕ್ಷೆ ಇರುವುದಿಲ್ಲ, ಜೀವರಾಶಿಗಳಿಗೆ ಒಂದು ಒಳ್ಳೆಯ ಗತಿ ಕೊಡೋಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಮಾಡ್ತಾನೆ ಅಂತ. ಇನ್ನು 5ನೇ ನುಡಿಯಲ್ಲಿ ಈ ಸ್ತ್ರೀ ಅಲ್ಲಿ ಸ್ತ್ರೀ ದೇವತೆಗಳೆಂದರೆ ಅಂತರ್ಯಾಮಿಯಾಗಿ ಭಗವಂತ ಸ್ತ್ರೀ ರೂಪದಿಂದ ಇದ್ದಾನೆ. ಅವರವರಿಗೆ ಅನುಸಾರವಾಗಿ ಒಂದು ಅಭಿಲಾಷೆಯನ್ನು ಪೂರೈಸ್ತಾನೆ ಅಂತ ಹೇಳ್ತಾರೆ. ಇನ್ನು 6ನೇ ನುಡಿಯಲ್ಲಿ ಕೋಲ ಕುದುರೆ ಮಾಡಿ ಅಂತ, ಕೋಲು ಒಂದು ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ಕೋಲುವನ್ನು ತಗೊಂಡು ಕುದುರೆ ತಗೊಂಡು ಆಟ ಆಡ್ತಾರೆ. ಅಂದರೆ ಆ ಕೋಲುವನ್ನು ಈ ಕುದುರೆ ಮಗುವಿನ ಕೈಯಲ್ಲಿ ಇರ್ತದೆ, ಅದರ ಅಧೀನ ಕೋಲು ಅದು ಅವ್ರ ಅಧೀನ ಇರ್ತದೆ, ಅದು ಆಟ ಆಡುವವರ ಕೈಯಲ್ಲಿ ಅವರು ಅಧೀನವಾಗಿರ್ತದೆ. ಅದೇ ರೀತಿಯಾಗಿ ಹರಿ ತನ್ನ ಸ್ವಾತಂತ್ರ್ಯ ಗುಣವನ್ನು ಕೊಟ್ಟಿರ್ತಾನೆ, ಆದರೂ ಆ ಜೀವರಾಶಿ ಅವನು ಭಗವಂತ ಅಧೀನನೇ. ಆ ಸ್ವಾತಂತ್ರ್ಯ ಕೊಟ್ಟು ಕೂಡ ಅವನ ಅಧೀನವಾಗಿ ಇರ್ತದೆ. ಇವಾಗ ನಾವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀವಿ, ಅದು ಬ್ಯಾಂಕಲ್ಲಿ ಇರ್ತದೆ, ಅದು ಕೂಡ ನಮ್ಮ ಅಧೀನವೇ ಇರ್ತದೆ. ನಾವು ಬೇಕಾದ್ರೆ ತೊಗೋಬೋದು, ಬೇಡ ಇಡ್ಬೋದು. ಆದರೆ ನಾವು ಅಲ್ಲಿ ಅವ್ರ ಕಡೆಯೇ ನಮ್ಮಿದ್ದ ಕೂಡ ಅದು ನಮ್ಮದೇ ಇರ್ತದೆ, ಅದರ ನಮ್ಮ ಅಧೀನವೇ ಇರ್ತದೆ, ಅವ್ರ ಅಧೀನ ಇರೋದಿಲ್ಲ. ಅದೇ ರೀತಿಯಾಗಿ ಭಗವಂತ ತನ್ನ ಸ್ವಾತಂತ್ರ್ಯ ಕೊಟ್ಟಿರ್ತಾನೆ, ಅದಕ್ಕೆ ಅದು ಕೊಟ್ಟಿರ್ತಾನೆ, ಅವರ ಕರ್ಮ ಮಾಡಿಸ್ತಾ ಇರ್ತಾನೆ, ಅವ್ರ ಅಧೀನವಾಗಿ ಎಲ್ಲ ಜೀವರಾಶಿಗೆ ಭಗವಂತ ಅಧೀನ. ಆಮೇಲೆ ಸುಜನರಿಗೆ ಅವ್ರ ಭಕ್ತರಿಗೆ ಅನುಕೂಲವಾಗಿ ಇರ್ತಾನೆ, ದೈತ್ಯರಿಗೆ ಪ್ರತಿಕೂಲನಾಗಿರ್ತಾನೆ ಅಂತ. ಇನ್ನು 7ನೇ ನುಡಿಯಲ್ಲಿ ಗರುಡ ವಾಹನಂತ ಹರಿ ನಾನಾ ರೂಪ ತಾಳ್ತಾನೆ, ಎಲ್ಲರ ಮೇಲೆ ಸ್ವರೂಪ ದೇಹದಲ್ಲಿ ಕೂಡ ಇರ್ತಾನೆ, ಇದ್ದು ವ್ಯಾಪಾರ ಮಾಡ್ತಾನೆ. ನಾವು ಷೋಡಶಿದ್ದಲ್ಲಿ ಕಲ್ತಿದ್ದೀವಿ, ಸ್ವರೂಪ ದೇಹದಲ್ಲಿ ನಾವು ನರಸಿಂಹರೂಪಿ ಪರಮಾತ್ಮ ಇದ್ದಾನೆ, ನಮ್ಮ ಭೀಮರೂಪಿ ಪರಮಾತ್ಮ ಇದ್ದಾನೆ, ಆಯಾ ಆಕಾರದಲ್ಲಿ ಇದ್ದಾನೆ. ಸೊ ಅಲ್ಲಿ ಈ ಗರುಡವಾದಂಥ ಎಲ್ಲ ನಾನಾ ರೂಪವನ್ನು ತಾಳ್ತಾನೆ, ಸ್ವರೂಪ ದೇಹದಲ್ಲಿ ಇದ್ದಾನೆ, ಅಲ್ಲಿದ್ದು ಎಲ್ಲ ವ್ಯಾಪಾರ ಮಾಡಿಸ್ತಾರೆ ಸ್ವರೂಪಾನುಸಾರವಾಗಿ. ಆ ಸ್ವರೂಪದಲ್ಲಿ ಏನೋ ಅವ್ರ ಗುಣಗಳಿದೆ ಅದನ್ನು ಪ್ರಕಟ ಮಾಡಬೇಕು, ಆ ರೀತಿಯಾಗಿ ಮಾಡ್ತಾನೆ ಅಂತ. ಇನ್ನು 8ನೇ ನುಡಿಯಲ್ಲಿ ಎಲ್ಲ ಒಂದು ಐಹಿಕ ಸುಖವನ್ನು ಬಯಸಿ ಹಗಲು ರಾತ್ರಿ ಬಳಲ್ತಾಳೆ. ಅಂದರೆ ಐಹಿಕ ಸುಖದಲ್ಲಿ ತೊಡಗಿಬಿಟ್ರೆ ನಮಗೆ ಹಗಲು ರಾತ್ರಿ ಏನೋ ಚಿಂತೆ ಇರ್ತದೆ, ಏನೋ ತೊಂದರೆ ಬರ್ತದೆ, ಅದಕ್ಕೆ ಅದನ್ನು ಬಿಡಬೇಕು ಅಂತ. ಆಮೇಲೆ ಲಕ್ಷ್ಮಿಯಿಂದ ಪೂಜಿತದಂಥ ಹರಿಯ ಮಹಿಮೆ ತಿಳ್ಕೊಂಡು, ಲಕ್ಷ್ಮೀ ಶ್ರೇಷ್ಠಳು, ಅವಳಿಂದನೇ ಪೂಜಿತವಾದಂತಹ ಭಗವಂತನ ಚಿಂತನೆ ಮಹಿಮೆ ತಿಳ್ಕೊಂಡು ಶಾಸ್ತ್ರ ಮರ್ಮವ ತಿಳಿದು ಇದು ಐಹಿಕ ಸುಖವನ್ನು ಮರೆತು ಬಿಡಬೇಕು. ಆವಾಗ ಮೈ ಮರೆತು ಬಿಡ್ತಾ ಇರ್ತಾರೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗ್ತಾರೆ ಅಂತ. ಅಸಂಪ್ರಜ್ಞಾತ ಸಮಾಧಿ ಅಂತಂದರೆ ಜಪ ಮಾಡುವಾಗ ಭಗವಂತನ ಚಿಂತನೆಯೇ ಬರ್ತಾ ಇರ್ತದೆ. ಆವಾಗ ಹೊರಗಡೆ ಏನು ನಡೆದಿದೆ ಏನೂ ಇಲ್ಲ, ಯಾರು ಡ್ರಮ್ ಬಾಡಿಸಿದ್ರು ಕೇಳಿಸೋದಿಲ್ಲ, ಏನು ಇರುವೆ ಕಚ್ಚಿದ್ರು ಕೂಡ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಶೌನಿಕಾದಿ ಋಷಿಗಳು ಎಲ್ಲ ಋಷಿಗಳು ಹಾಗೆ ಇದ್ರು ಅಂತ. ಆಮೇಲೆ 9ನೇ ನುಡಿಯಲ್ಲಿ ಬಂಧ ಮೋಕ್ಷ ಪ್ರದನು ಜ್ಞಾನ ಮಂದಿಮಕ ಎಂದು ತೊರೆಯುವುದು ಬಿಂದು ಮಸದ ಪರ್ವತಿ ಸಮಗ. ಈಗ ಬಂಧ ಮೋಕ್ಷ ಪ್ರದನಾದಂಥ ಹರಿ
ಅವನಿಗೆ ಜ್ಞಾನ ಇದೆ ಆಮೇಲೆ ಸುಖ ಅವನ ಬಗ್ಗೆ ಜ್ಞಾನವನ್ನು ಆಮೇಲೆ ಭಕ್ತಿ ಮಾಡದೇನೆ ಇದ್ದುಬಿಟ್ರೆ ಏನಾಗ್ತದೆ ಅಂತಂದರೆ ನಮಗೆ ಎಷ್ಟೇ ಸುಖ ಕೊಟ್ಟರು ಅದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಎಷ್ಟು ಕಡಿಮೆ ಅದ್ರ ಬಗ್ಗೆ ನಮಗೆ ಬಹಳ ಮಹತ್ವ ಗೊತ್ತಾಗೋದಿಲ್ಲ. ಆದರೆ ದುಃಖ ಸ್ವಲ್ಪವಾದಂಥ ದುಃಖವೇ ದೊಡ್ಡದಾಗಿ ಅನ್ನಿಸ್ಬಿಡ್ತದೆ. ಅದು ಈಗ ನಮ್ಮ ಸುತ್ತಮುತ್ತ ನೋಡ್ತೀವಿ, ಈ ಗ್ರೂಪ್ನಲ್ಲೇ ಬೇಕಾದಷ್ಟು ಜನಕ್ಕೆ ಅನುಭವ ಬಂದಿದೆ, ಹೇಳಿದ್ದಾರೆ. ಇದು ಏನೋ ಒಂದು ದೊಡ್ಡ ಕಷ್ಟ ಬಂದರೂ ಕೂಡ ಹರಿಕಥಾನುಸಾರ ಸತತವಾಗಿ ಪಾರಾಯಣ ಮಾಡಿದ್ದಕ್ಕೆ ಆ ದೊಡ್ಡ ದುಃಖ ಪ್ರಾಬ್ಲಮ್ಮು ಚಿಕ್ಕದಾಗಿ ಬಿಡ್ತದೆ. ಆಮೇಲೆ ಏನೋ ನಮಗೆ ದಿನನಿತ್ಯ ಸಾಮಾನ್ಯವಾಗಿ ಇದ್ರೂ ಕೂಡ ಬಹಳ ದೊಡ್ಡ ನಮಗೆ ಖುಷಿಯಾಗಿಬಿಡ್ತದೆ. ಅಂತಂದರೆ ಏನಪ್ಪ ಇಷ್ಟೆಲ್ಲ ನಾವು ಸೌಕರ್ಯ ಭಗವಂತ ಕೊಟ್ಟಿದ್ದಾನಲ್ಲ, ಅದು ಮತ್ತು ನಾವು ಯಾಕೆ ಭಗವಂತ ಸೇವೆ ಮಾಡೋಂಗಿಲ್ಲ, ನಾವು ಮಾಡಬೇಕು, ಮೈಗಳ ಥರ ಮಾಡಬಾರ್ದು ಅನ್ನೋ ಬುದ್ಧಿ ಬರ್ತದೆ. ಸೊ ಈ ದುಃಖ ಸಹಿಸಲಾರದೆ, ಯಾವಾಗ ಇದು ಚಿಕ್ಕ ಪ್ರಾಬ್ಲಮ್ ಬರ್ತಾವೋ ಈ ದುಃಖ ಸಹಿಸಲಾರದೆ ಏನು ಮಾಡ್ತಾರೆ, ಅನ್ಯ ದೇವತೆಯನ್ನು ಆರಾಧನೆ ಮಾಡ್ತಾರೆ ಅಂತ. ಅದು ಆ ರೀತಿಯಾಗಿ ಮಾಡಿಬಿಟ್ರೆ ಆಮೇಲೆ ಇದು ಮೋಕ್ಷದಿಂದ ದೂರ ಆಗಿಬಿಡ್ತಾರೆ. ಅನ್ಯ ದೇವತೆ ಆರಾಧನೆ ಮಾಡಿದರೆ ಮೋಕ್ಷದಿಂದ ದೂರ ಆಗಿಬಿಡ್ತಾರೆ ಅಂತ. ಇನ್ನು 10ನೇ ನುಡಿಯಲ್ಲಿ ರಾಜ ತನ್ನ ಸೇವಕರಿಗೆ ಮಂತ್ರಿಗಳಿಗೆ ಕಾರ್ಯನಿಯೋಜನೆ ಮಾಡ್ತಾರೆ. ಅವ್ರ ದ್ವಾರ ಸರಿಯಾಗಿ ಮಾಡ್ತಾರೆ ಇಲ್ಲೋ ಅದರ ಅಧಿಕಾರ ಮಾತ್ರ ಇವಂದೇ ಇರ್ತದೆ. ಆಮೇಲೆ ಸರಿಯಾಗಿ ಮಾಡಿದರೆ ಅವ್ರಿಗೆ ಒಂದು ಏನೋ ಉಪಹಾರವನ್ನು ಕೊಡ್ತಾನೆ. ಸರಿಯಾಗಿ ಮಾಡದೇ ಹೋದರೆ ಶಿಕ್ಷೆ ಕೊಡ್ತಾನೆ. ಅದೇ ರೀತಿ ಜನಾರ್ದನ ದುಷ್ಟರಿಗೆ ಮರ್ದನ ಮಾಡುವಂಥ ಭಗವಂತ ನಾನು ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟುನಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ದುಷ್ಟ ಮಾಡಿದ್ರೆ ಶರಣಾಗತನಾದಂಥ ಅವನು ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಇದ್ಬಿಟ್ರೆ ಒಳ್ಳೆ ಫಲವನ್ನು ಕೊಡ್ತಾನೆ, ಇಲ್ಲಿದ್ರೆ ಬಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಸರ್ವಸ್ವಾತಂತ್ರ್ಯ ಸಂಧಿಯ 10 ನುಡಿಯನ್ನು ನೋಡಿದ್ವಿ. ಮುಂದಿನ ನುಡಿಯನ್ನು ನಾಳೆ ನೋಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರುವಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾದರ್ಶಿ ಕೃಷ್ಣ ಅರ್ಪಣಿಸ್ತು. ಎಲ್ಲರಿಗೂ ನಮಸ್ಕಾರ.